ಏನ್ರಿ ಜಗಳ ಉಣ್ಣು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಹತ್ತಿರಿಕೆ ಯಾಕೋ ಮುಡೆ ಸರಿ ಇಲ್ಲ ಕಣ ವೆಂಕಟ. ಯಾಕೆ ಗುಡ್ಗುಳೆ ಬೆಳಿಗ್ಗೆ ಮೋಷನ್ ಸರಿಯಾಗಿ ಆಗಿಲ್ವಾ ಹೆಂಗೆ? ಮಳ ಜಲ ಕಟ್ಕೊಂಡ್ರೆ ಅದು ಮೂಡ್ನ ಹಾಳು ಮಾಡುತ್ತೆ ಅಂತ ಎಲ್ಲೋ ಓದಿದ್ ನೆನಪು. ಅಯ್ಯೋ ಅಸಹ್ಯ ಮಾಡಿದೆ ನಿಂಗೆ. ಹೂಮಾ ಹೇ ಬಿಟ್ರೆ ಬೇರೆನೋ ತೋಚದೇ ಇಲ್ವೇನಾ? ನನ್ನ ಮೂಡ್ ಅಪ್ಸೆಟ್ ಆಗಿರೋದು ಶಿವಕುಮಾರ್ ಸ್ವಾಮಿಗಳು ಹೋಗಿದ್ರ ಬಗ್ಗೆ. ಓಹೋ ಹಂಗೇಳಿ ಮೊಟ್ಟೆ. ನೋಡಿ ಗುಡ್ಗುಳೆ, ನಾನೇನಾದ್ರೂ ಹೇಳಕ್ ಹೋದ್ರೆ ಕುಡ್ಕೊಂಡ್ ಬಾಯಿ ಅಂತ ಕೇವಲವಾಗಿ ಮಾತಾಡ್ತೀರಾ, ಸುಮ್ಮನೆ ಇದ್ರೆ ಪ್ರಾರಬ್ಧ ಪಾಪಿ ಅಂತೀರಾ. ನಾನೇನ್ ಮಾಡಲಿ ಹೇಳಿ? ವಾಹಾ ಅಂತಹ ಪಾಂಡಿತ್ಯ ಏನ್ ತಮ್ದು? ಎಲ್ಲಿ ಸ್ವಾಮಿಗಳ ಬಗ್ಗೆ ಏನ್ ಗೊತ್ತ ಹೇಳ? ನೋಡಿ ಗುರುಗಳೇ, ಅವರು ಸನ್ಯಾಸತ್ವ ಸ್ವೀಕರಿಸಿ ಸ್ವಾಮೀಜಿ ಆಗಿದ್ರು. ಯಾವತ್ತೂ ಜ್ಯೋತಿಷ ಹೇಳ್ತೀನಿ ಬನ್ನಿ ಅನ್ಲಿಲ್ಲ, ಯಾಗ ಯಜ್ಞ ಮಾಡಿ ಊರು ಉದ್ಧಾರ ಮಾಡ್ತೀನಿ ಅನ್ಲಿಲ್ಲ, ಪುಕ್ಸಟ್ಯ ಪೂಜಾ ಐಡಿಯಾ ಕೊಡ್ಲಿಲ್ಲ. ಅದ್ರ ಬದಲು ಹಸ್ದೋರ್ಗೆ ಅನ್ನ ಹಾಕಿ ಜೀವನಕ್ಕೆ ದಾರಿ ತೋರಿಸೋ ವಿದ್ಯೆ ಕಲಿಸಿ ಅನಾಥರಿಗೆ ಆಶ್ರಯದಾತರಾದ್ರು. ಒಬ್ಬ ನಿಜವಾದ ಸನ್ಯಾಸಿ ಹೆಂಗ್ ಬದುಕಬೇಕು ಅಂತ ಅವ್ರನ್ನ ನೋಡಿ ಕಲಿಬೇಕು. ಅಬ್ಬಬ್ಬಾ ಏನೋ ನೀನು ಅವಾಗ ನಿನ್ ಮಾತು ಕೇಳ್ತಿದ್ರೆ ನನ್ನ ಜೊತೆ ನೀನು ಕಾವಿ ಹಾಕೊಳ್ಳೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ. ನೋ ಚಾನ್ಸೇ ಇಲ್ಲ. ಈ ಕಾಲದಲ್ಲಿ ಊರ್ ತುಂಬಾ ಕಾವಿ ಹಾಕೊಳ್ಳೋರು ಜಾಸ್ತಿ ಜನ ಆಗೋಗ್ಬಿಟ್ಟವ್ರೆ. ನಮ್ದೇನಿದ್ರು ಮುಂದಕ್ಕೆ ಖಾದಿ ಹಾಕೊಳ್ಳೋ ಪ್ರೋಗ್ರಾಮ್ ಇದೆ. ಏನ ರಾಜಕೀಯಕ್ಕೆ ಸೇರ್ಕೇನೋ ಮಾಡಿದೆ? ಹಾಳಾಗಿ ಹೋಗುವ. ಈಗಾಗಲೇ ಅಲ್ಲಿ ಖಾದಿ ಹಾಕೊಂಡಿರೋರು ಕಿತ್ತಾಡ್ಕೊಂಡು ಮುಖ ಮೂತಿ ಹೊಡ್ಕೊತಾ ಇದ್ದಾರೆ. ಆ ಗುಂಪಿಗೆ ನೀನು ಸೇರ್ಕೊ. ನಿನ್ನಂಥವನಿಗೆ ಹೇಳಿ ಮಾಡಿಸ್ದಂಗಿರುತ್ತೆ ಆ ಜಾಗ. ಏನಯ್ಯ, ಯಾರನಯ್ಯ ನಿನ್ನ ಮೇಲೆ ಕಳಿಸೋ ಪ್ಲಾನ್ ಮಾಡ್ತಾ ಇರೋದು? ನಿಮಗೆ ರಾಜಕೀಯ ಶೂಟ ಹಾಕಿಲ್ಲ, ಸುಮ್ಮನೆ ಈ ನಿಮ್ಮ ಗುರುಗಳ ಜೊತೆ ಸೇರ್ಕೊಂಡು TV ಪ್ರೋಗ್ರಾಮ್ ಒಳಗೆ ಜ್ಯೋತಿಷ ಹೇಳ್ಕೊಂಡಿದ್ಬಿಡು, ಒಳ್ಳೆ ಕಾಸು ಆಯ್ತದೆ. ಏನ್ ನೀವ್ ಹೇಳೋ ಮಾತು? ಈ ಗುರುಗಳ ಜೊತೆ ಸೇರ್ಕೊಂಡ್ಬಿಟ್ರೆ ನನ್ನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲಿ ಕವಡೆ ಶಾಸ್ತ್ರ ಹೇಳಕ್ ಕುಂಡಿಸ್ಬಿಡ್ತಾರ ಅಷ್ಟೇ. ಅದ್ರ ಬದಲು ನಾನು ಸಿದ್ಧಗಂಗೆಗೆ ಹೋಗಿ ಶಿವಕುಮಾರ್ ಸ್ವಾಮಿಗಳ ಕಾಲ್ ಧೂಳಷ್ಟಾದ್ರೂ ಏನೋ ಒಂಚೂರು ಸೇವೆ ಮಾಡಿಕೊಂಡು ಅಲ್ಲಿ ಏನಾದರೂ ಕಲ್ತ್ಕೊಂತೀನಿ. ಅಪ್ಪ ಕಾಟುಬ್ರಾಯ, ನೀನಾಗಿ ಸೇತ್ರಕ್ಕೆ ಹೋಗಿ ಅಲ್ಲಿರೋ ಹುಡುಗರನ್ನೆಲ್ಲ ಗಬ್ಬಿಪ್ಸೋದು ಬೇಡ. ನಡಿ ರೆಸಾರ್ಟ್ ಕಡೆಗೆ ಹೋಗ್ಬಿಟ್ಟು ಹಂಗೆ ಹಾಸ್ಪಿಟ್ಲಲ್ಲಿ ಆನಂದ್ ಸಿಂಗ್ ಹೆಂಗವನೇ ನೋಡ್ಕೊಬರುವ. ಪಾಪ ಅವನ ಮುಖ ಅಯ್ಯಂಗಾರ್ ಬೇಕ್ರಿ ಬನ್ನಾದಂಗೆ ಆಗೋಗ್ಬಿಟ್ಟದೆ. ಗಂಡ ಹೆಂಡ್ರಿ ಜಗಳ ಉಣ್ಣು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.